ಹಿಂಗೆ ತಿಳ್ಕೊಳ್ಳೋದಲ್ಲ. ಹೊರಗ ವಸ್ತುಗಳ ಬಳಕಿರಬೇಕು, ಅಂತರಂಗದೊಳಗೆ ಶಿವನ ಬೆಳಕಿರಬೇಕು. ಇದು ಮಹೋತ್ಸವ ಆಗ್ತದೆ ಬದುಕು, ನಿತ್ಯೋತ್ಸವ ಆಗ್ತದೆ ಬದುಕು. ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುವುದು. ಒಂದು ಕ್ಷಣ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತು ಬರೀತಾರೆ. ಹೇಗಿರಬೇಕು ಮನುಷ್ಯನ ಬದುಕು, ಬದುಕು ಹೇಗಿದೆ, ಮನುಷ್ಯ ಹೇಗೆ ಬದುಕಬೇಕು. ಅವರೊಂದು ಸುಂದರವಾದ ಕವನ ಬರೀತಾರೆ. ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, thus my life has been blessed. My part in this fest is to play upon my instrument. I have done all that I could do. ಎಷ್ಟು ಸುಂದರವಾದ ಮಾತಿದು. ಕವಿ ರವೀಂದ್ರ ಅಂತಾರೆ, ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್, thus my life has been blessed. ಇದು ಜಗತ್ತೇನಿದೆಯಲ್ಲ, ಇದು